ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಸ್ತ್ರೀಯರ ಬಗ್ಗೆ, ಸತ್ಯವೇದದ ಸ್ತ್ರೀಯರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಬನ್ನಿ ನಮ್ಮ ಅತಿಥಿಗಳನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಅವರು. ನಮಸ್ಕಾರ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ ಅವರು. ನಮಸ್ಕಾರ. ನಾವು ಈಗ ಎಷ್ಟೋ ಚರ್ಚೆಗಳನ್ನ ನಾವು ಮಾಡಿದ್ದೇವೆ. ಇವತ್ತಿನ ಚರ್ಚೆ ಯಾವ ಸ್ತ್ರೀ ಬಗ್ಗೆ ಶ್ರೀಮತಿ ನಳಿನಾಕ್ಷಿ ಅವರೇ? ಇವತ್ತು ಈ ಡೋರ್ಗಳ ಬಗ್ಗೆ ನಾವು ಮಾತಾಡೋಣ ಅಂತ. ಡೋರ್ಗಳು ಇಂಗ್ಲಿಷಲ್ಲಿ ಡಾರ್ಕಸ್ ಅಂತ ಹೇಳ್ತಾರೆ. ಡೋರ್ಗಳು ಹೇಳಿ. ಈ ಡೋರ್ಗಳು ಅಂತಕ್ಕಂಥ ಒಂದು ಅರ್ಥ, ಈ ಗೆಝೈಲ್ ಅಂತ ಹೇಳಿದ್ರೆ ಅದು ಒಂದು ಪ್ರಾಣಿಯನ್ನ ಸೂಚಿಸ್ತಕ್ಕಂಥ ಒಂದು ಹೆಸರು. ಅಂದ್ರೆ ಅದು ಒಂದು ಜಿಂಕೆ ಆಗಿರ್ಬೋದು, ಆ ಜಿಂಕೆ ತರದ ಒಂದು ಪ್ರಾಣಿಯನ್ನ ಹೋಲಿಸ್ತಕ್ಕಂಥ ಒಂದು ಹೆಸರು ಆಕೆಗಿದೆ. ಡೋರ್ಗಳ ಈ ಒಂದು ಅರಾಮಿಕ್ ಭಾಷೆಯಲ್ಲಿ ಅವಳನ್ನ ತಬಿತಾ ಅಂತ ಕೂಡ ಇಲ್ಲಿ ನಾವು ಕರಿತೀವಿ. ನಾನು ಎಷ್ಟೋ ಜನ ಕ್ರೈಸ್ತಿಯ ಪೋಷಕರು ತಮ್ಮ ಮಕ್ಕಳಿಗೆ ತಬಿತಾ ಅಂತ ಹೆಸರಿಟ್ಟಿರೋದು ನಾನು ಕೇಳಿದ್ದೇನೆ. ನಾನು ಅದು ಒಂದು ವೇಳೆ ನಮ್ಮ ಮುಸ್ಲಿಂ ಸಹೋದರರ ಒಂದು ಹೆಸರು ಇರ್ಬೋದು ಅಂತ ನಾನು ಎಷ್ಟೋ ಸರಿ ಯೋಚನೆ ಮಾಡಿದ್ದೇನೆ. ಆದ್ರೆ ಡೋರ್ಗಳ ಇನ್ನೊಂದು ಹೆಸರು ತಬಿತಾ ಅಲ್ವಾ? ಹೌದು. ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಡೋರ್ಗಳು ಅಂತ ನಾವು ತೆಗೆದುಕೊಂಡಾಗ ಶ್ರೀಮತಿ ಈಶ್ವರಿ ಅವರೇ, ನಿಮ್ಮ ಮನಸ್ಸಿಗೆ ತಟ್ಟನೆ ಬರ್ತಕ್ಕಂಥ ವಿಷಯ ಏನು? ಅದು ತಕ್ಷಣ ಬರೋದೇನಂತ ಹೇಳಿದ್ರೆ, ನಾವು ನಮ್ಮ ಸಭೆಗಳಲ್ಲೆಲ್ಲ ಡೋರ್ಕಸ್ ಸೊಸೈಟಿ ಅಂತ ನಾವು ಪ್ರಾರಂಭಿಸಿ ದಾನ ಧರ್ಮ ಮಾಡುವಂಥ ಮಹಿಳೆ, ಒಳ್ಳೆ ಸತ್ಕ್ರಿಯೆಗಳಿಂದ, ಅವಳ ಒಂದು ತಲಾಂತುಗಳಿಂದ ಅವಳು ದೇವರನ್ನ ಘನಪಡಿಸ್ತಾ ಇದ್ಲು. ಶ್ರೀಮತಿ ಈಶ್ವರಿ ಅವರೇ, ಈಗ ನಾವು ದಾನ ಧರ್ಮ ಅಂತ ತೆಗೆದುಕೊಂಡಾಗ ಸ್ತ್ರೀ ಅಂತ ನಾವು ಹೇಳಿದಾಗ, ಸ್ತ್ರೀ ಬಂದು ಒಂದು ಪ್ರೇಮದ ಸ್ವರೂಪಿಯಾಗಿರಬೇಕು, ಪ್ರೀತಿಯ ಸ್ವರೂಪಿಯಾಗಿರಬೇಕು, ಕರುಣೆಯ ಸ್ವರೂಪಿಯಾಗಿರಬೇಕು ಅಂತ ನಾವು ಎಷ್ಟೋ ಕೇಳಿದ್ದೇವೆ. ಈಗ ನಮ್ಮ ಕರ್ನಾಟಕ ಕಡೆಯಲ್ಲಿ ಲಾರಿ ಹಿಂದ್ಗಡೆ ತಾಯಿಯೇ ದೇವರು, ತಾಯಿಗಿಂತ ದೇವರಿಲ್ಲ ಎಂಬತಕ್ಕಂಥ ಒಂದು ನೋಡ್ತೀವಿ. ಯಾಕಪ್ಪ ನೀವು ಹಂಗೆ ಹೇಳ್ತೀರಿ? ನಮ್ಮ ತಾಯಿ ತುಂಬಾ ದಾನ ಧರ್ಮ ಮಾಡ್ತಾರ್ರಿ ಅಂತ ಹೇಳ್ತಾರೆ. ಸೊ ಈಗ ಡೋರ್ಗಳು ಅಂತ ಹೇಳಿದಾಗ ನಮಗೆ ದಾನ ಧರ್ಮ ಅಂತ ಜ್ಞಾಪಕ ಬರ್ತದೆ. ನಿಮ್ಮ ಮನಸ್ಸಿಗೆ ಏನ್ ಬರ್ತದೆ ಶ್ರೀಮತಿ ನಳಿನಾಕ್ಷಿ? ದಾನ ಧರ್ಮ ಮತ್ತೆ ಸತ್ಕ್ರಿಯೆಗಳಿಂದ ಅವಳು ಪ್ರಸಿದ್ಧಿಯಾಗಿದ್ಲು ಅನ್ನೋದನ್ನೇ ಇಲ್ಲಿ ಸತ್ಯವೇದ ಕೂಡ ನಮಗೆ ತಿಳಿಸುತ್ತೆ. ಇವತ್ತು ದಾನ ಧರ್ಮ ಅನ್ನೋದನ್ನ ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡುವಾಗೆ, ಯಾವುದೇ ಒಂದು ರೀತಿಯ ಪ್ರತ್ಯುಪಕಾರವನ್ನು ಬಯಸದೆ ಕೊಡ್ತಕ್ಕಂಥದ್ದು ಒಂದು ದಾನ ಧರ್ಮ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ನಾನು ಇಷ್ಟೊಂದು ಕೊಟ್ಟಿದ್ದೀನಿ ಅನ್ನೋದನ್ನ ಜನಗಳಿಗೆ ತೋರಿಸೋದಕ್ಕೆ ಕೊಡ್ತಾರೆ. ಬಟ್ ಅದರಿಂದ ಏನು ಅದು ದಾನ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ದಾನ, ಇವಾಗ ಮತ್ತೊಂದು ಹೇಳ್ತಾ ಇದ್ದೀನಿ, ಇವಾಗ ಬಲಗೈಯಲ್ಲಿ ಕೊಟ್ಟೋದನ್ನ ಎಡಗೈ ಗೊತ್ತಾಗಬಾರ್ದು ಅನ್ನೋದನ್ನು ಕೂಡ ನಾವು ಇದನ್ನ ಹೇಳ್ತಾ ಇದ್ದೀವಿ. ಉತ್ತಮವಾಗಿರ್ತಕ್ಕಂಥ ವಿಷಯವನ್ನ ಹೇಳಿದ್ದೀರಾ. ಬಲಗೈ ಕೊಟ್ಟಿರ್ತಕ್ಕಂಥದ್ದು ಎಡಗೈ ಗೊತ್ತಾಗ್ಬಾರ್ದು, ಎಡಗೈ ಕೊಟ್ಟಿರ್ತಕ್ಕಂಥದ್ದು ಬಲಗೈ ಗೊತ್ತಾಗ್ಬಾರ್ದು. ಈಗ ದಾನ ಅಂದ್ರೆ ಏನು ಶ್ರೀಮತಿ ಈಶ್ವರಿ ಅವರೇ? ದಾನ ಅಂತ ಹೇಳಿದ್ರೆ ನಾವು ನಮ್ಮ ಮನಪೂರ್ವಕವಾಗಿ ಕೊಡುಗೆಯಾಗಿ ನಾವು ಇತರರಿಗೆ ಹಂಚುವುದನ್ನ, ಯಾವುದೇ ಕೊಡುಗೆ ಇರಲಿ ನಮ್ಮಲ್ಲಿದ್ದದ್ದನ್ನ ನಾವು ಇತರರಿಗೆ ಹಂಚ್ಕೊಳ್ಳಿ. ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, 2 ವಸ್ತ್ರಗಳಿದ್ರೆ ಒಂದು ವಸ್ತ್ರವನ್ನ ಕೊಟ್ಬಿಡಿ, ದಾನವಾಗಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಅದು ದಾನನ? ಅಥವಾ ಈಗ ಇಲ್ಲ ನಾವು ಕೊಡ್ಬೇಕು, ನಾವು ಈಗ ಎಷ್ಟೋ ಜನ ಹೇಳ್ತಾರೆ, ಈಗ ನಲ್ಲಿ ಹಾಕ್ಸಿದೀವಿ, ಆ ಬೀದಿಗೆ ನಲ್ಲಿ ಹಾಕ್ಸಿದೀವಿ ಅಂತ, ನಲ್ಲಿ ಮೇಲೆ ಒಂದು ನಾವು ಬೋರ್ಡ್ ಹಾಕೊಂಡಿದ್ದೆ, ನನ್ನ ಹೆಸರು ಡೊನೇಟೆಡ್ ಬೈ ಡೆನ್ನಿಸ್ ಅಂತ ಹಾಕೊಂಡ್ರೆ ಅದು ದಾನ ಧರ್ಮನೇ ಶ್ರೀಮತಿ ಈಶ್ವರಿ ಅವರೇ? ಅದು ನಮಗೆ ಬೇಕಾದದ್ದನ್ನು ನಾವು ಮಾಡ್ತೇವೆ, ಆದರೆ ಜನರು ನೋಡಲಿ ತಿಳ್ಕೊಳ್ಳಿ ಅಂತ ನಾವು ಮಾಡ್ತೀವಿ ಕೆಲವು ಸರಿ. ಆದರೂ ಹೆಸರು ಬರಲಿ ಅಂತಲೂ ಸಹ ಕೆಲವು ಸರಿ ನಾವು ಮಾಡ್ತೇವೆ. ಅದು ಆಗಿರಬಾರ್ದು. ದೇವರ ಒಂದು ಪ್ರಕಾರ ನಾವು ಏನು ಮಾಡಬೇಕಂದ್ರೆ ಮನಪೂರ್ವಕವಾಗಿ ನಾವು ಸೇವೆಯನ್ನು ಮಾಡಬೇಕು, ಇತರರಿಗೆ ನಾವು ನಮ್ಮಂತೆ ನಾವು ಪ್ರೀತಿಸಬೇಕು. ಸೊ ಡೋರ್ಗಳು ಅಂತ ನಾವು ತೆಗೆದುಕೊಂಡಾಗ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಮೊದಲನೇದಾಗಿ ದಾನ ಧರ್ಮ ಅಂತ ಈಗಾಗಲೇ ನಾವು ನೋಡಿದ್ದೇವೆ. ದಾನ ಧರ್ಮ ಅಂದ್ರೆ ಒಂದು ಕೈ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು, ದೇವ್ರಿಗೆ ಮಾತ್ರ ಗೊತ್ತಾಗಬೇಕು, ದೇವ್ರಿಗೆ ಮಾತ್ರ ಗೊತ್ತಾಗಬೇಕು. ಆಮೇಲೆ ನಮಗಿಂತ ಕೆಳಗೆ ಸಮಾಜದಲ್ಲಿರ್ಬೋದು, ಅಥವಾ ಒಂದು ಧಾರ್ಮಿಕ ಸ್ಥಿತಿಯಲ್ಲಿರ್ಬೋದು, ಅಥವಾ ವಾಣಿಜ್ಯ ಒಂದು ಸ್ಥಿತಿಯಲ್ಲಿರ್ಬೋದು, ನಮಗಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯವನ್ನ ಮಾಡ್ತಕ್ಕಂಥದ್ದೇ ದಾನ ಧರ್ಮ ಅಂತ ನಾವು ನೋಡ್ತೇವೆ. ಈಗ ಡೋರ್ಗಳು, ಈಗ ನನಗೆ ಜ್ಞಾಪಕ ಇದೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಮ್ಮ ಸಭೆಗಳಲ್ಲಿ ಡೋನಟ್ಟು ಮತ್ತು ಕೇಕು ಅದನ್ನ ಮಾರಾಟ ಮಾಡಿ ಅದರಲ್ಲಿ ಬಂದಂತ ಲಾಭದಲ್ಲಿ ಬಡವರಿಗೆ ಬಟ್ಟೆಯನ್ನ ಕೊಡ್ತಾ ಇದ್ರು. ಬೇರೆ ಯಾವ ರೀತಿಯಾದ ಒಂದು ದಾನ ಧರ್ಮವನ್ನ ನಮ್ಮ ಸಭೆ ಈ ಡೋರ್ಕಲ್ ಸಂಘ ಮೂಲಕ ಮಾಡ್ತಾ ಇದೆ ಶ್ರೀಮತಿ ಈಶ್ವರಿ? ಶಾಲೆಗಳಲ್ಲೆಲ್ಲ ಅವರು ತಿಂಡಿ ತಿನಿಸುಗಳನ್ನ ಮಾರ್ತಾರೆ ಇಂಟರ್ವಲ್ ಟೈಮಲ್ಲಿ ಮತ್ತೆ ಲಂಚ್ ಟೈಮಲ್ಲಿ. ಆ ಒಂದು ಹಣವನ್ನು ಅವರು ಬಡ ಮಕ್ಕಳಿಗೆ ಪುಸ್ತಕಗಳನ್ನು ತೆಗೆದುಕೊಳ್ಳೋದ್ರಲ್ಲಿ, ಮತ್ತು ಬಟ್ಟೆಗಳನ್ನು, ಯೂನಿಫಾರ್ಮು, ಶೂಸು ಇವೆಲ್ಲ ಮಾಡ್ಬೋದು. ಕ್ರಿಸ್ಮಸ್ ಟೈಮಲ್ಲಿ ವಿಶೇಷವಾಗಿ ಮಹಿಳೆಯರು ಈ ಒಂದು
ದಾನ ಧರ್ಮ ಹೆಚ್ಚಾಗಿ ಮಾಡೋದನ್ನು ನಾವು ನೋಡ್ತೇವೆ. ಸೊ ಅದು ಮನಪೂರ್ವಕವಾಗಿ ನಾವು ಮಾಡಬೇಕಾಗ್ತದೆ. ಈಗ ಸಾಲಮೋನ್ ಜ್ಞಾನಿ ಅಂತ ನಾವು ತೆಗೆದುಕೊಂಡಾಗ ಬುದ್ಧಿಗೆ ಸಂಕೇತ, ಸಂಸೋನನ್ನ ತೆಗೆದುಕೊಂಡಾಗ ಶಕ್ತಿಗೆ ಸಂಕೇತ, ದೋರ್ಕಳನ್ನ ತೆಗೆದುಕೊಂಡಾಗ ದಾನ ಧರ್ಮಕ್ಕೆ ಸಂಕೇತ ಎಂಬತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದ ತಪ್ಪು ಇಲ್ಲ. ಯಾವ ರೀತಿಯಾದ ದಾನ ಧರ್ಮವನ್ನ ದೋರ್ಕಳು ಮಾಡ್ತಿದ್ಲು ಶ್ರೀಮತಿ ನಳಿನಾಕ್ಷಿ ಅವರೇ? ಇಲ್ಲಿ ಡೋರ್ಕಳು ಈ ಬಟ್ಟೆನ ತೆಗೆದುಕೊಳ್ತಾ ಇದ್ಲು, ಬಟ್ಟೆನ ತನ್ನ ಕೈಯಿಂದ ಹೊಲಿತಾ ಇದ್ಲು, ಹೊಲಿದು ಅದನ್ನು ವಿಧವೆಯರಿಗೆ ಹಂಚ್ತಾ ಇದ್ಲು. ಯಾಕೆಂತಂದರೆ ಅವಳ ಮರಣದ ನಂತರ ವಿಧವೆಯರು ಪೇತ್ರನ ಹತ್ರ ಹೇಳ್ತಾ ಇದ್ದಾರೆ, ಅಯ್ಯೋ ಈಗ ತಾನೇ ಇದನ್ನೆಲ್ಲ ಹೊಲ್ಕೊಟ್ಟಿದ್ಲು ನೋಡಿಯಪ್ಪ ಅಂತ ಹೇಳುವಾಗ ಅವಳ ಬಟ್ಟೆಯನ್ನು ಹೊಲಿದು ಜನಗಳಿಗೆ ಕೊಡ್ತಾ ಇದ್ಲು ಅನ್ನೋದನ್ನು ನಾವು ಇದ್ರ ಮೂಲಕ ತಿಳ್ಕೊಳ್ಬೇಕಾಗಿದೆ. ಸೊ ಬಟ್ಟೆಯನ್ನ ತೆಗೆದು ಹೊಲಿಸಿ ಅದರಿಂದ ಬಟ್ಟೆಯನ್ನ ಮಾಡಿ ಬೇರೆ ಸ್ತ್ರೀಯರಿಗೆ ಕೊಡ್ತಾ ಇದ್ಲು. ಸೊ ದೋರ್ಕಳು ಸೌಕರ್ಯರು ಅಥವಾ ಒಂದು ಹಣದ ಒಂದು ಕೊರತೆ ಇಲ್ಲದೆ ಇರತಕ್ಕಂಥ ಕುಟುಂಬದಿಂದ ಬಂದಿರಬಹುದು ಅಂತ ಹೇಳಿದ್ರೆ ಏನಾದರೂ ಮಾಹಿತಿ ಇದೆಯಾ ಶ್ರೀಮತಿ ಈಶ್ವರಿ ಅವರೇ? ಆಕೆ ವಿಧವೆ ಅಂತ ನೋಡ್ತೀವಿ, ಅವಳಿಗೆ ಯಾರೂ ಇರಲಿಲ್ಲ, ಅನಾಥಲಾಗಿದ್ಲು. ಆದರೆ ಅವಳ ಕೈಯಲ್ಲಾದಷ್ಟು ಅವಳು ಸೇವೆಯನ್ನು ಮಾಡ್ತಾ ಇದ್ಲು. ಸೊ ಸತ್ಯವೇದದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಇಲ್ಲ ಒಂದು ವೇಳೆ ಇವಳು ಐಶ್ವರ್ಯವಂತಲ್ಲ ಇಲ್ವಾ ಅಂತ. ಆದರೆ ನಮಗೆ ಸತ್ಯವೇದ ಕೊಡ್ತಕ್ಕಂಥದ್ದು ಆ ಐಶ್ವರ್ಯಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಈ ಮಹಿಳೆ ವಿಧವೆ ದೋರ್ಕಳು ಎಂಬತಕ್ಕಂಥ ಸ್ತ್ರೀ ಅವಳ ಕೈಲಿ ಆದಷ್ಟು ಅವಳಿಗೆ ಬಂದಂತ ತಲಾಂತಲ್ಲಿ ಬಡವರಿಗೆ ಏನ್ ಮಾಡ್ತಿದ್ಲು, ದಾನ ಧರ್ಮವನ್ನ ಬಟ್ಟೆಯ ಮೂಲಕ ಕೊಡ್ತಾ ಇದ್ಲು. ಈಗ ಕೆಲವರಿಗೆ ನಾವು ಬಟ್ಟೆಯನ್ನ ಯಾಕೆ ಕೊಡಬೇಕು, ಎಷ್ಟೋ ಜನಕ್ಕೆ ಊಟ ಇಲ್ಲ, ಎಷ್ಟೋ ಜನಕ್ಕೆ ಹಣ ಇಲ್ಲ, ನಾವ್ ಯಾಕೆ ಊಟ ಹಣ ಕೊಡಬಾರ್ದು, ಬಟ್ಟೆ ಯಾಕೆ ಕೊಡಬೇಕು ಅಂತ ನಾನು ಯಾರನ್ನೋ ಕೇಳಿದಾಗ ಅವ್ರು ಹೇಳಿದ್ರು, ಬಟ್ಟೆ ಒಬ್ಬ ಮನುಷ್ಯನ ಮಾನ ಮರ್ಯಾದೆಯನ್ನ ಮುಚ್ಚುತ್ತೆ, ಊಟ ಹೆಂಗಾದ್ರೂ ಸಂಪಾದನೆ ಮಾಡ್ಕೋಬಹುದು. ನಿಮ್ಮ ಅನಿಸಿಕೆ ಶ್ರೀಮತಿ ಈಶ್ವರಿ ಅವರೇ? ಬಟ್ಟೆಗಳಿಂದ ಸಂತೋಷ ಆಗ್ತದೆ, ಅವ್ರಿಗೆ ಹೊಸ ಬಟ್ಟೆ ಸಿಕ್ತಲ್ಲ ಅಂತ ಮಕ್ಕಳಿಗೆ ಸಂತೋಷವಾಗ್ತದೆ. ಬೇರೆಯವ್ರು ಹೊಸ ಬಟ್ಟೆಗಳು ಹಾಕಿರುವಾಗ ಬಡವರ ಮಕ್ಕಳಿಗೆ ಅವ್ರಿಗೆ ಇಲ್ದಿರುವಾಗ ನಾವು ಕೊಟ್ಟಾಗ ಭಾಳ ಸಂತೋಷವಾಗ್ತದೆ. ಅದು ಅವ್ರಿಗೆ ದೇವರೇ ನಮ್ಗೆ ಕೊಟ್ಟಿರಬಹುದು ಅಂತ, ದೇವರು ಈಕೆ ಮೂಲಕ ನಮಗೆ ಕೊಟ್ಟಿರ್ಬೋದು ಅಂತ ಬಹಳಷ್ಟು ಅವರು ಕೃತಜ್ಞತೆಯನ್ನು ತೋರಿಸೋದನ್ನು ನೋಡ್ತೇವೆ. ಸೊ ಡೋರ್ಕಳು ದಾನ ಧರ್ಮಕ್ಕೆ ಸಂಕೇತ, ಸಾಕಷ್ಟು ಒಳ್ಳೆ ಕಾರ್ಯಗಳನ್ನ ಸತ್ಕಾರ್ಯಗಳನ್ನ ಮಾಡಿದ್ದಾಳೆ ಎಂಬತಕ್ಕಂಥ ಒಂದು ವಿಚಾರವನ್ನ ನೋಡಿದ್ದೇವೆ. ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ, ಆಮೇಲೆ ಅವಳ ಜೀವನದಲ್ಲಿ ಏನಾಯ್ತು ಎಲ್ಲವನ್ನ ನೋಡೋಣ. ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ದೋರ್ಕಳು ದಾನ ಧರ್ಮಕ್ಕೆ ಸಂಕೇತ. ದೋರ್ಕಳು ತನ್ನ ತಲಾಂತ್ ಮೂಲಕ ಬಡವರಿಗೆ ಬಟ್ಟೆಯನ್ನು ಹೊಲಿದು ಕೊಟ್ಟವಳು. ಅವಳ ಜೀವನದಲ್ಲಿ ನಡೆದಿದ್ದಾದ್ರೂ ಏನು? ಮುಂದುವರ್ಸೋಣ ಚರ್ಚೆಯನ್ನ ಒಂದು ಸಣ್ಣ ವಿರಾಮದ ನಂತರ. ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ಪುನಃ ಬನ್ನಿ, ನಮ್ಮ ಚರ್ಚೆ ಜಾರಿ ಇದೆ. ದೇವರು ನಮ್ಮನ್ನು ಆಶೀರ್ವದಿಸಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ದೋರ್ಕಳು ದಾನ ಧರ್ಮದ ಒಂದು ಸಂಕೇತ, ಆ ಸ್ತ್ರೀಯ ಬಗ್ಗೆ ನಾವು ಕಲಿತಾ ಇದ್ದೀವಿ. ನಮ್ಮ ಚರ್ಚೆ ಮುಂದುವರಿಸ್ತಾ ಇದೆ, ಬನ್ನಿ. ಶ್ರೀಮತಿ ಈಶ್ವರಿ ಅವರೇ, ಅವಳು ವಿಧವೆ ಆಗಿದ್ಲು, ಸಾಕಷ್ಟು ಐಶ್ವರ್ಯ ಕುಟುಂಬಕ್ಕೆ ಸೇರಿರ್ಲಿಲ್ಲ, ಅವಳು ಬಟ್ಟೆಗಳನ್ನ ಮಾಡಿ ವಿಧವೆಗಳನ್ನ ಕೊಡ್ತಾ ಇದ್ಲು ಅಂತ ಹೇಳಿದ್ವಿ. ಆಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಆಕೆಗೆ ಸತ್ಯವೇದದ ಪ್ರಕಾರ ಕಾಯಿಲೆ ಬಂತು. ಅದು ಯಾವ ಕಾಯಿಲೆ ಅಂತ ನಮಗೆ ತಿಳಿಸಿಲ್ಲ, ಆದಾಗ್ಯೂ ಅದು ಬದುಕ್ಬೋದು ಅಂತ ನೆನೆಸಿದ್ರು ಅವರೆಲ್ಲ ಜನರು ಪ್ರಿಯರು. ಆದರೆ ಅವಳು ಸತ್ತೋಗ್ತಾಳೆ ಅಂತ ನೋಡಿ. ಈಗ ನನಗೊಂದು ತುಂಬಾ ವರ್ಷದಿಂದ ಒಂದು ಕುತೂಹಲದ ಒಂದು ಪ್ರಶ್ನೆ ಅಂತ ಇಟ್ಕೊಳ್ಳಿ. ನಳಿನಾಕ್ಷಿ ಅವ್ರ ಚರ್ಚೆಗೋಸ್ಕರ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಇದನ್ನ ಚರ್ಚೆ ಒಂದು ವಿಷಯಕ್ಕಾಗಿ ಮಾತ್ರ ಕೇಳ್ತಾ ಇದ್ದೀನಿ. ಯಾಕೆ ಈಗ ದೋರ್ಕಳು ಅಂದ್ರೆ ತುಂಬಾ ಒಳ್ಳೆ ಸ್ತ್ರೀ, ಎಷ್ಟು ಸತ್ಕಾರ್ಯಗಳನ್ನ ಮಾಡಿದಾಳೆ, ಒಳ್ಳೆ ಸ್ತ್ರೀ, ಅವಳ ಬಗ್ಗೆ ಯಾಕೆ ಮಾಹಿತಿ ಇಲ್ಲ ಸತ್ಯವೇದದಲ್ಲಿ? ಏನಾಯ್ತು, ಅವಳಿಗೆ ಯಾವ ರೋಗ ಬಂತು ಅಂತ? ಇದನ್ನ ನಾವು ಬೇರೆ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಫಸ್ಟ್. ಯಾಕೆಂದರೆ ಸತ್ಯವೇದದಲ್ಲಿ ಏನನ್ನ ಹೇಳಿದಾರೋ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅಂದರೆ ಬಹುಶಃ ಇವಳು ಮರಣವನ್ನು ಅಪ್ಕೊಂಡಿದ್ದಾಳೆ, ಮರಣವನ್ನು ಅಪ್ಪೋದ್ರ ಮೂಲಕ ಮುಂದೆ ಆಗ್ತಕ್ಕಂಥ ಅದ್ಭುತವನ್ನು ಬಹುಶಃ ಜನಗಳಿಗೆ ತೋರಿಸ್ಲಿಕ್ಕೆ ಇದನ್ನು ಬಂದಿದೆಯೋ ಏನೋ. ಇದು ಜಸ್ಟ್ ನಮ್ಮ ಒಂದು ಅನಿಸಿಕೆಯನ್ನು ಹೇಳ್ಬೋದು ಹೊರತು ಸತ್ಯವೇದವನ್ನು ಆಧಾರವಾಗಿ ನಾವು ತೊಗೊಂಡು ಬಂದು ಮಾತಾಡಬೇಕು ಅಂತ ಹೇಳಿದ್ರೆ ಅಂದರೆ ಅವಳು ಮರಣವನ್ನು ಅಪ್ಪಿದ್ದಾಳೆ, ಅವಳಿಗೆ ಸಾವು ಬಂದಿದೆ. ಸೊ ಈಗ ನಾವು ಎಷ್ಟು ನಮಗೆ ಮಾಹಿತಿ ನೀಡಿದ್ದಾರೆ ಅಷ್ಟು ಮಾತ್ರ ನಾವು ಚರ್ಚೆ ಮಾಡ್ಬೇಕು. ಎಷ್ಟೋ ಜನ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅಂತ ನಾವು ನೋಡ್ತೇವೆ. ಅಂತ ಪ್ರಶ್ನೆಗಳನ್ನ ಕೇಳಿ ಚರ್ಚೆನ ಬೇರೆ ಎಲ್ಲಿಗೋ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತಾರೆ ಹೊರತು ನಾವು ನಮ್ಮ ದಿಕ್ಕಿಗೆ. ಸೊ ದೋರ್ಕಳಿಗೆ ಯಾವುದೋ ಒಂದು ರೋಗ ಬಂದು ಸಾವನ್ನ ಅಪ್ತಕ್ಕಂಥ ವಿಚಾರ. ಒಳ್ಳೆಯವ್ರಿಗೆ ಯಾಕೆ ಈ ರೀತಿ ಆಗುತ್ತೆ ಈಶ್ವರಿ ಅವರೇ? ನಾವು ಎಲ್ಲರೂ ಸಾಯ್ಬೇಕಾಗ್ತದೆ, ನಾವು ಪಾಪಿಗಳಾಗಿ ನಾವು ಸಾಯ್ಬೇಕಾಗ್ತದೆ ಒಂದಲ್ಲ ಒಂದು ಸರಿ.
ಈ ಕಾಯಿಲೆ ಕಷ್ಟ ಇವೆಲ್ಲ ಸಹ ದೇವರು ಈ ಒಂದು ನಿಯಮ ಅಂದರೆ ನಾವು ಇದನ್ನು ಎದುರಿಸ್ಬೇಕಾಗ್ತದೆ ಜೀವನದಲ್ಲಿ. ಇದನ್ನೆಲ್ಲ ಎದುರಿಸಿ ನಾವು ಜಯಶಾಲಿಗರಾಗಬೇಕು. ಈಗ ಅನಾರೋಗ್ಯ ಅಂತ ನಾವು ತೆಗೆದುಕೊಂಡಾಗ ಶ್ರೀಮತಿ ನಳಿನಾಕ್ಷಿ, ನನ್ನ ಸ್ವಂತ ಜೀವನದಲ್ಲಿ ತೆಗೆದುಕೊಂಡ್ರು ಸರಿ, ನಿಮ್ಮ ಜೀವನದಲ್ಲೂ ಒಂದು ಸಾಕ್ಷಿ ಇರಬಹುದು. ನಾವು ಯಾವ ರೀತಿಯಾದ ತಪ್ಪು ಮಾಡಿಲ್ವಲ್ಲ, ಯಾಕೆ ದೇವ್ರು ನಮಗ್ ಮಾತ್ರ ಕಷ್ಟ ಕೊಡ್ತಾನೆ, ನಮಗ್ ಮಾತ್ರ ರೋಗ ಕೊಡ್ತಾನೆ, ನಾನು ಒಳ್ಳೇದನ್ನೇ ಮಾಡಿದ್ದೀನಿ, ದಾನ ಧರ್ಮ ಮಾಡಿದ್ದೀನಿ, ಸಭೆಗೆ ಹೋಗಿದ್ದೀನಿ, ಬಡವರಿಗೆ ಏನೇನೋ ಮಾಡಿದ್ದೀನಿ, ನನಗೆ ಯಾಕೆ ಕಾಯಿಲೆ ಬರುತ್ತೆ. ಈಗ ಎಷ್ಟೋ ಜನ ಕಾಯಿಲೆ, ಆಕ್ಸಿಡೆಂಟು ಇದೆಲ್ಲ ಬಂದ್ಬಿಟ್ಟು ನಾವು ಮಾಡಿರ್ತಕ್ಕಂಥ ತಪ್ಪು ಕಾರ್ಯಗಳ ಒಂದು ಸಂಕೇತ, ಅಥವಾ ನಾವು ಮಾಡಿರ್ತಕ್ಕಂಥ ಪಾಪದ ಒಂದು ಸಂಬಳ ಅಂತ ಜನರು ಮಾತಾಡ್ಕೊಳ್ತಾರೆ. ನಿಮ್ಮ ಅನಿಸಿಕೆ? ಇದನ್ನ ನಾವು ಯಾಕೆ ಅನ್ನೋ ಪ್ರಶ್ನೆಯನ್ನು ನಮಗೆ ಹೇಳೋ ಒಂದು ಅಧಿಕಾರ ಇಲ್ಲ ಅಂತ ನನ್ನ ಅನಿಸಿಕೆ ಪಾಸ್ಟರ್. ಏಕೆ ಅಂತ ಹೇಳಿದ್ರೆ ದೇವರ ಆಲೋಚನೆ ಉತ್ತಮವಾಗಿದೆ. ದೇವರು ಏನಕ್ಕೋಸ್ಕರ ಆ ಕಾರ್ಯವನ್ನು ನಡೆಸ್ತಾ ಇದ್ದಾನೋ ನಮಗೆ ಇದನ್ನು ಹೇಳಲಿಕ್ಕಾಗಲ್ಲ. ಅದಾದ ನಂತರ ನಮಗೆ ಗೊತ್ತಾಗುತ್ತೆ, ಅಪ್ಪ ದೇವರೇ ನೀನು ಮಾಡಿದ್ದೇ ಒಳ್ಳೇದಾಯಿತು, ಬಹುಶಃ ನಿನಗೆ ಮಾಡದೆ ಹೋಗಿದ್ರೆ ನಾನು ನೀನು ಯಾರು ಅಂತ ಅರ್ಥನೇ ಮಾಡ್ಕೊಳ್ತಿರ್ಲಿಲ್ವೇನೋ. ಇದು ನಮ್ಮ ಜೀವನದಲ್ಲೇ ಕೂಡ ಎಷ್ಟೊಂದು ಸರಿ ನಾವು ಇದು ನಮ್ಮ ಹಾಸುಹೊಕ್ಕಾಗಿ ಬಂದ್ಬಿಟ್ಟಿದೆ. ಹಾಗಾಗಿ ನಾವು, ಏಕೆಂದರೆ ದೇವರ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಾಮಿ ಹೇಳಿದಾನೆ, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗ ನನ್ನ ಮಾರ್ಗ ಇಲ್ಲ. ಹಾಗಾಗಿ ದೇವರು ಏನನ್ನ ಕೊಡ್ತಾನೋ ನಾವು ಅದನ್ನು ಸ್ವೀಕರಿಸಬೇಕಾಗಿದೆ. ದೇವರು ವಾಗ್ದಾನದ ಮೇಲೆ ನಾವು ನಂಬಿಕೆಯನ್ನು ಇಡಬೇಕಾಗಿದೆ. ಪ್ರಶ್ನೆ ಮಾಡೋ ಒಂದು ಅಧಿಕಾರ ನಮಗೆ ಇಲ್ಲ ಅಂತ ಇದು ನನ್ನ ಅನಿಸಿಕೆ ಆಗಿದೆ. ಸೊ ಬಂಗಾರವನ್ನ ಬೆಂಕಿಗೆ ಹಾಕಿದ್ರೆ ಮಾತ್ರ ಶುದ್ಧತೆಯನ್ನ ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ ತಪ್ಪಾಗುತ್ತೆ? ಇಲ್ಲ ಅದು 100% ಸತ್ಯ. ನಾವು ಶೋಧನೆಗಳು ಬಂದೇ ಬರ್ತದೆ ನಮ್ಮ ಜೀವಿತದಲ್ಲಿ, ಮತ್ತು ನಾವು ನಿರಾಶೆ ಆಗಬಾರ್ದು, ಅದನ್ನ ಎದುರಿಸಬೇಕು. ಮತ್ತು ದೇವರ ಶಕ್ತಿಯನ್ನು ನಮಗೆ ಖಂಡಿತವಾಗಿ ಕೊಡ್ತಾನೆ. ಸೈತಾನು ಈ ಅನಾರೋಗ್ಯದ ಮೂಲಕ ನಮ್ಮನ್ನ ಎಷ್ಟು ಬಲಹೀನ ಮಾಡ್ಬಿಡ್ತಾನೆ ಅಂದ್ರೆ, ನಾವು ಈಗ ಯೋಬನ ಕಥೆಯನ್ನ ತೆಗೆದುಕೊಂಡಾಗ ಅಥವಾ ಇನ್ನು ಸಾಕಷ್ಟು ಮಂದಿ ಅನಾರೋಗ್ಯದಲ್ಲಿ ನಳಿರ್ತಕ್ಕಂಥ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡಾಗ ಅವರು ಬಲಹೀನತೆಯನ್ನು ಹೊಂದಿ ಯೇಸು ಸ್ವಾಮಿ ಮುಂದೆ ನಿಂತಿದ್ದಾನೆ. ಆ ಪಾರ್ಶ್ವವಾಯು ರೋಗಿ ಅವನಿಗೆ ಗೊತ್ತೇ ಇಲ್ಲ ಯೇಸು ಸ್ವಾಮಿ ಅವನ ಮುಂದೆ ನಿಂತಿದ್ದಾರೆ ಅಂತ. ಆ ರೋಗ ಅವನನ್ನ ಅಷ್ಟು ಬಲಹೀನ ಮಾಡ್ಬಿಡ್ತು, ಅಷ್ಟು ಕುರುಡನಾಗ್ಬಿಟ್ಟಿದ್ದ ಅವನು. ಜಗತ್ ರಕ್ಷಕ, ಆರೋಗ್ಯದಾತ ಅವನು ಮುಂದೆ ನಿಂತಿದ್ದಾನೆ. ಸೊ ಈ ರೀತಿಯಾದ ಬಲಹೀನತೆ ಬಂದಾಗ ಏನ್ ಮಾಡೋದು ಶ್ರೀಮತಿ ಈಶ್ವರಿ ಅವರೇ? ಸೊ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ, ಮತ್ತು ದೇವರ ಚಿತ್ತ ಏನು ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಸೊ ಇದರಿಂದ ಕೆಲವು ಸರಿ ನಾವು ಅದಕ್ಕೆ ದೇವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಬಿಡಿ, ನಿಶ್ಚಿಂತೆಯಿಂದ ಇರ್ರಿ ಅಂತ. ಸೊ ದೇವರ ಮೇಲೆ ನಾವು ಬಿಟ್ಟು ನಾವು ಎದುರಿಸ್ಬೇಕಾಗ್ತದೆ ಎಲ್ಲವನ್ನು. ಸೊ ದೋರ್ಕಳು ಈಗ ಸಾವನ್ನಪ್ಪಿದ್ದಾಳೆ, ಸತ್ತೋಗಿದ್ದಾಳೆ. ಒಬ್ಬ ಒಳ್ಳೆ ಸ್ತ್ರೀ, ದಾನ ಧರ್ಮವನ್ನು ಮಾಡಿರ್ತಕ್ಕಂಥ ಸ್ತ್ರೀ, ಕೊಟ್ಟಿರ್ತಕ್ಕಂಥ ಕೈ ಇರ್ತಕ್ಕಂಥ ಒಂದು ಸ್ತ್ರೀ ಸತ್ತೋಗಿದ್ದಾಳೆ. ಸೊ ಜನರ ಪ್ರತಿಕ್ರಿಯೆ ಏನಾಗಿರುತ್ತೆ ಶ್ರೀಮತಿ ನಳಿನಾಕ್ಷಿ? ಅದನ್ನ ಒಂದು ಕಲ್ಪನಾ ರೂಪದಲ್ಲೇ ಹೇಳ್ಬೋದು ಪಾಸ್ಟರ್. ಯಾಕೆಂದರೆ ಇವತ್ತು ಒಂದು ದಾನ ಧರ್ಮವನ್ನು ಮಾಡಿ ಒಂದು ಒಳ್ಳೆ ಕೆಲಸ ಕಾರ್ಯಗಳ ಮೂಲಕ ಇವತ್ತು ಸತ್ತೋಗಿದ್ದಾರೆ ಅಂತ ಹೇಳುವಾಗ ನಾನಾ ಥರದಲ್ಲಿ ಆಕೆಯನ್ನು ಹೊಗಳ್ತಾರೆ. ಅಯ್ಯೋ, ನಿನ್ನೆ ತಾನೇ ನಾನು ನಿನ್ನನ್ನು ಮಾತಾಡಿಸ್ದೆ, ನೀನು ಎಷ್ಟು ಚೆನ್ನಾಗಿ ನಿನ್ನನ್ನು ಮಾತಾಡಿಸ್ದೆ, ನನ್ನನ್ನು ಕರೆದೆ, ಮನೆಗೆ ಕುಡಿಲಿಕ್ಕೆ ನೀರು ಕೊಟ್ಟೆ, ಅಥವಾ ಬಾ ಕೂತ್ಕೋ, ಹೇಗಿದೆಯಮ್ಮ ಅಂತ ಕೇಳಿದೆ, ಆದರೆ ಇವತ್ತು ನೀನು ಇಲ್ವಲ್ಲಮ್ಮ, ಏನಾಯಿತು ನಿನಗೆ, ಅಯ್ಯೋ ಯಾಕಪ್ಪ ದೇವರೇ ಇಂಥದ್ದನ್ನು ಕೊಟ್ಟೆ. ಇದು ಬರೀ ಕಲ್ಪನೆ, ಇದು ನಮ್ಮ ಕಲ್ಪನೆ ಮೂಲಕ ಹೇಳ್ಬೋದು, ಇದು ಸತ್ಯವೇದದಲ್ಲಿ ಬಂದಿಲ್ಲ. ಹಾಗಿದ್ರೂ ಕೂಡ ಇದು ನಮ್ಮ ಕಲ್ಪನೆ ಮೂಲಕ ನಾವು ಹೇಳೋದಾದರೆ ಬಹುಶಃ ಇದೆಲ್ಲ ಘಟನೆಗಳು ನಡೆದಿತ್ತು ಅಂತ ಅನಿಸುತ್ತೆ. ಇವತ್ತು ಅವಳು ಸಾವನ್ನು ಅಪ್ಪಿದ್ರೂ ಕೂಡ ಅವಳ ಕ್ರಿಯೆಗಳ ಮೂಲಕ ಅವಳು ಜೀವಂತವಾಗಿ ಇದ್ಲು ಅನ್ನೋದನ್ನು ಇಲ್ಲಿ ನಾವು ಈಗ ನಾವು ಶ್ರೀಮತಿ ಈಶ್ವರಿ ಅವರೇ, ನಾವು ಇಲ್ಲಿ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ವಿಷಯವನ್ನ ಮರಿತಾ ಇದ್ದೀವಿ. ಈಗ ಅವಳು ಅಲ್ಲಿ ಅಕ್ಕಪಕ್ಕದ ವಿಧವೆಯರಿಗೆ, ಬಟ್ಟೆ ಇಲ್ಲದವ್ರಿಗೆ ಅಥವಾ ಬಡತನ ಇದ್ದವ್ರಿಗೆ ಅವಳ ಕೈಲಿ ಆದಷ್ಟು ಅವಳು ಸೇವೆನ ಮಾಡಿದ್ದಾಳೆ. ಸೊ ಅವಳು ಸತ್ತಾಗ ಖಂಡಿತವಾಗ್ಲೂ ಅವಳ ಕೈಯಲ್ಲಿ ಒಳ್ಳೆಯದನ್ನ ಪಡೆದಿರ್ತಕ್ಕಂಥ ಜನರು ಅಲ್ಲಿ ಖಂಡಿತವಾಗ್ಲೂ ಓಡ್ ಬಂದಿರ್ತಾರಲ್ಲ, ಎಲ್ಲ ಓಡ್ ಬಂದು ಅವರ ಒಂದು ಉಡುಪುಗಳನ್ನು ತೆಗೆದುಕೊಂಡು ಬರ್ತಾರೆ. ಬಂದು ಅದನ್ನು ಒಳಂಗಿ ಹೊರಂಗ ಈ ಅಂಗಿಗಳನ್ನು ತಂದು ತೋರಿಸಿ ಇದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಅಂತ ಆ ಒಂದು ಸ್ಮರಣವನ್ನು ನೋಡ್ತೀವಿ ನಾವು. ಅದು ಒಂದು ಸಂಕೇತವಾಗಿ ಇಟ್ಟುಕೊಂಡು ಈಗ ಜನರು ಸತ್ತೋದ್ಮೇಲೆ ಎಲ್ಲ ಒಳ್ಳೆ ಕಾರ್ಯಗಳನ್ನು ಅವ್ರು ಖಂಡಿತ ನೆನೆಸ್ತಾರೆ. ಸೊ ಆಕೆ ಮಾಡಿದ ಒಂದು ಕಾರ್ಯವನ್ನು ಅವ್ರು ನೆನೆಸ್ತಾರೆ. ಅದು ನೋಡಿ ಆಮೇಲೆ ಭಾಳಷ್ಟು ಅಳ್ತಾರೆ ಅಂತ ನೋಡ್ತೀವಿ ನಾವು. ಸೊ ದೋರ್ಕಳು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯ ಒಂದು ಸಾಕ್ಷಿಯ ಮೂಲಕ ಜನರು ಸಾಕ್ಷಿಯನ್ನ ತೋರಿಸಿದ್ರು, ಅಲ್ಲಿ ಮಾತನಾಡಿದ್ರು, ಅವಳು ಕೊಟ್ಟಿರ್ತಕ್ಕಂಥ ಒಳ್ಳೆ ಕಾರ್ಯಗಳ ಸಾಕ್ಷಿಯನ್ನ ನೋಡಿದ್ವಿ ನಾವು. ಎಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅನೋಕನು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಟ್ಟನು, ಅವನು ಎತ್ತಲ್ಪಡುವ ಮುಂಚಿತವಾಗಿ ಅವನು ಸಾಕ್ಷಿ ಜೀವನವನ್ನು ನಡೆಸಿದ, ಸಾಕ್ಷಿ ಉಂಟು ಎಂಬತಕ್ಕಂಥ ವಚನವನ್ನ ನಾವು ನೋಡ್ತೇವೆ. ಶ್ರೀಮತಿ ನಳಿನಾಕ್ಷಿ ಅವರು, ನಿಮ್ಮ ಅನಿಸಿಕೆ? ಹೌದು, ಖಂಡಿತ ಪಾಸ್ಟರ್. ಇದು
ಸ್ವಾಮಿ ಹೇಳಿದ್ದಾನೆ, ನೀವು ನನ್ನ ಸಾಕ್ಷಿಗಳು ಅಂತಲೇ ಮೊದಲೇ ಹೇಳಿದ್ದಾನೆ. ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿನಲ್ಲಿರಲಿ, ಯಾವುದೇ ಪರಿಸರದಲ್ಲಿರಲಿ, ನಾವು ಏನೇ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಕೆಲಸ ಕಾರ್ಯಗಳ ಮೂಲಕ ನಾವು ದೇವರಿಗೆ ಸಾಕ್ಷಿಯನ್ನು ಕೊಡಬೇಕಾಗಿದೆ. ಅದನ್ನೇ ತಾನು ಇಲ್ಲಿ ಡೋರ್ಕಳು ಮಾಡಿದ್ದು. ಹಣ ಸಂಪಾದನೆ ಮಾಡಬೇಕಾ, ಹೆಸರು ಸಂಪಾದನೆ ಮಾಡಬೇಕಾ ಶ್ರೀಮತಿ ಈಶ್ವರಿ ಅವರೇ? ನಾವು ಹಣ ಸಂಪಾದನೆ ಏನು ಅದು ಬರ್ತದೆ ಹೋಗ್ತದೆ ಹಣ, ಆದರೆ ನಮ್ಗೆ ಏನಂದರೆ ಹೆಸರು, ಒಳ್ಳೆ ಗುಣ, ಈ ಸದ್ಗುಣಗಳು ಯಾವಾಗಲೂ ಅದು ಸಾಯೋದಿಲ್ಲ. ನೆಪೋಲಿಯನ್ ಇಡೀ ಲೋಕವನ್ನ ಗೆದ್ದ ನಂತರ ಅವನು ಹೇಳದಂತೆ, ನೆಪೋಲಿಯನ್ ಹೇಳದಂತೆ, ನಾನು ಏನನ್ನು ತೆಗೆದುಕೊಂಡು ಹೋಗಿಲ್ಲ. ಅಲೆಕ್ಸಾಂಡರು ನನ್ನ ಕೈಯನ್ನ ಹೊರಗಡೆ ಇಟ್ಬಿಡಿ, ಪೆಟ್ಟಿಗೆ ಒಳಗಡೆ ಇಟ್ಬಿಡ್ಲಿ, ಜನಕ್ಕೆ ಗೊತ್ತಾಗ್ಲಿ ನಾನು ಈ ಲೋಕವನ್ನ ಬಿಟ್ಟು ಏನು ತಗೊಂಡು ಹೋಗ್ತಾ ಇಲ್ಲ ಅಂತ. ನಮ್ಮ ಚರ್ಚೆಯನ್ನ ಮುಂದುವರ್ಸೋಣ, ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ದೋರ್ಕಳು ಸಾವನ್ನು ಅಪ್ಪಿದ ನಂತರ ಸಾಕ್ಷಿಯಿಂದ ಏನಾಯ್ತು ಮುಂದೆ, ನಮ್ಮ ಚರ್ಚೆ ಜಾರಿ ಇದೆ. ಎಲ್ಲೂ ಹೋಗ್ಬೇಡಿ, ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯಲ್ಲಿ ಭಾಗವಹಿಸ್ರಿ. ಬನ್ನಿ. ದಾನ ಧರ್ಮಗಳ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ದೋರ್ಕಳ ಬಗ್ಗೆ ನಮ್ಮ ಚರ್ಚೆ ಜಾರಿ ಇದೆ. ಬನ್ನಿ ಮುಂದುವರ್ಸೋಣ. ಶ್ರೀಮತಿ ಈಶ್ವರಿ ಅವರೇ, ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾಳೆ, ಬಡವರಿಗೆ ಬಟ್ಟೆನ ಹಂಚಿದ್ದಾಳೆ, ರೋಗ ತಟ್ಟಿದೆ, ತೀರ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಎಲ್ಲರೂ ಅಳ್ತಾ ಇದ್ದಾರೆ. ಮತ್ತು ಪೇತ್ರನನ್ನು ಕರ್ಕೊಂಡು ಬರಲಿಕ್ಕೆ ಇಬ್ಬರು ಆಳುಗಳು ಹೋಗ್ತಾರೆ. ಪೇತ್ರನು ಬಹುಶಃ ಬಂದು ಏನಾದರೂ ಮಾಡ್ಬೋದು ಅಂತಿರ್ಬೋದು. ಪೇತ್ರನು ದೋರ್ಕಳ ಒಂದು ಸ್ನೇಹಿತನ ಅಥವಾ ದೇವರ ಈಗ ನಾವು ಲಾಜರನ್ನು ತೀರ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ಕರೀಕ್ ಹೋದ್ರು. ಯಾಕಂದ್ರೆ ಯೇಸು ಸ್ವಾಮಿ ಲಾಜರ್ನ ಕುಟುಂಬಕ್ಕೆ ತುಂಬಾ ಸ್ನೇಹಿತನಾಗಿದ್ದ, ಪ್ರಾರ್ಥನೆಯ ಒಬ್ಬ ಸ್ನೇಹಿತನಾಗಿದ್ದ ಎಂಬತಕ್ಕಂಥ ವಿಚಾರ. ಪೇತ್ರನನ್ನು ಯಾಕೆ ಕರೆದ್ರು ಶ್ರೀಮತಿ ಈಶ್ವರಿ ಅವರೇ? ಪೇತ್ರನು ಆ ಸಭೆಗೆ ಅವನು ಆಗಾಗ್ಗೆ ಭೇಟಿಯನ್ನು ಕೊಡ್ತಾ ಇದ್ನು. ಆ ಸಭೆಯ ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ನು. ಹಾಗಾಗಿ ಪೇತ್ರನು ದೇವರ ಶಿಷ್ಯನಾಗಿ ಅವ್ನು ಮಾಡ್ತಕ್ಕಂಥ ಅದ್ಭುತಗಳನ್ನು ಈ ಜನಗಳೆಲ್ಲ ನೋಡಿದ್ರು. ಬಹುಶಃ ನಮ್ಮ ಇವರನ್ನು ಕೂಡ ಎಬ್ಬರಿಸ್ಬೋದು ಈ ಮರಣದಿಂದ ಅನ್ನೋ ಒಂದು ಆಸೆಯಿಂದ ಪೇತ್ರನನ್ನ ಕರ್ಕೊಂಡು ಇಲ್ಲಿ ಬರ್ತಾರೆ. ಈಗ ನಾವು ಸಾಧಾರಣವಾಗಿ ಸಾವಾದ್ರೆ ಪಾಸ್ಟರ್ಗಳಿಗೆ ಫೋನ್ ಮಾಡಿ ಹೇಳ್ತೀವಿ, ಆ ರೀತಿ ಅಲ್ವೇ ಶ್ರೀಮತಿ ಈಶ್ವರಿ ಅವರೇ? ಆ ರೀತಿನೂ ಇರ್ಬೋದೇನೋ. ಬಂದು ಕರೆದು ಅವ್ರಿಗೆ ತಿಳಿಸೋಣ ಸುದ್ದಿ ಅಂತ ಇಬ್ಬರು ಮನುಷ್ಯರನ್ನು ಕರೆಸಿ ಲುದ್ಯ ಎಂಬ ಪ್ರದೇಶಕ್ಕೆ ಕರ್ಕೊಂಡು ಬರಲಿಕ್ಕೆ ಕಳಿಸ್ತಾರೆ. ಸೊ ಜನರನ್ನ ಕಳಿಸಿ ಪೇತ್ರನನ್ನ ಹೋಗಿ ಕರ್ಕೊಂಡ್ಬನ್ನಿ, ಈ ರೀತಿಯಾಗಿ ಒಬ್ಬ ಒಳ್ಳೆ ಸ್ತ್ರೀ ಸಾವನ್ನಪ್ಪಿದ್ದಾಳೆ, ಬನ್ನಿ ಪ್ರಾರ್ಥನೆ ಮಾಡಿ ಅಥವಾ ಎಬ್ಸಿ, ಅದೇನೋ ಗೊತ್ತಿಲ್ಲ, ಆದ್ರೆ ಕರೆಸಕ್ಕೆ ಪೇತ್ರನನ್ನ ಲಿದಿಯಾ ಎಂಬತಕ್ಕಂಥ ಊರಿಗೆ ಜನರನ್ನ ಕಳಿಸ್ಕೊಡ್ತಾರೆ. ಆಮೇಲೆ ಏನಾಯ್ತು ಶ್ರೀಮತಿ ಈಶ್ವರಿ ಅವರೇ? ಆತನು ಬರ್ತಾನೆ. ಬಂದ ತಕ್ಷಣ ಈ ಎಲ್ಲ ಮಹಿಳೆಯರು ಅಂಗಿಗಳನ್ನು ತೋರಿಸ್ಕೊಂಡು ಉಡುಪುಗಳನ್ನು ಅಳ್ತಾರೆ. ಆಕೆಯನ್ನು, ಆ ಶವನನ್ನು ತೆಗೆದುಕೊಂಡು ಹೋಗಿ ಶವವನ್ನು ಮೇಲಂತಸ್ತಿನ ಮೇಲೆ ಇಟ್ಟು ಅವರು ಆ ಶವವನ್ನು ತೊಳೆದು ಅವರು ಅಳೋದನ್ನು ನೋಡ್ತೇವೆ. ಕ್ಷಮಿಸ್ಬೇಕು ಶ್ರೀಮತಿ ಈಶ್ವರಿ ಅವರೇ, ನಳಿನಾಕ್ಷಿ ಅವರೇ, ನಾನು ಎಷ್ಟೋ ಸಾವುಗಳನ್ನ ಮತ್ತು ಅನಾರೋಗ್ಯವನ್ನ ತಟ್ಟಿರ್ಬೇಕಾದ್ರೆ ಉದಾಹರಣೆಗಳನ್ನ ನೋಡಿದಾಗ ಶವವನ್ನ ಮೇಲಿನ ಅಂತಸ್ತು, ಮಗಳನ್ನ ಮೇಲಿನ ಅಂತಸ್ತು ಅಂತ ಇರುತ್ತೆ. ನಾನು ಇದರಲ್ಲಿ ಯಾವ ರೀತಿಯಾದ ಅರ್ಥ ಅಂತ ನಾವು ಹುಡ್ಕೊಂಡು ಹೋಗಲ್ಲ. ಒಂದ್ ವೇಳೆ ಮೇಲ್ಗಡೆ ಕೆಳಗಡೆ ಬಿದ್ರೆ ಮೇಲ್ ನೋಡ್ಬೇಕು ಅಂತ ಯಾರೋ ಹೇಳಿದ್ದಾರೆ, ಕೆಳಗಡೆ ಬಿದ್ರೆ ಜೀವನದಲ್ಲಿ ನಾವು ಮೇಲ್ ನೋಡ್ಬೇಕು ಅಂತ. ಸೊ ಮೇಲ್ ಅಂತಸ್ತಿನಲ್ಲಿ ಶವವನ್ನು ಇಟ್ಟ ಮೇಲೆ ಏನಾಯ್ತು ಶ್ರೀಮತಿ ನಳಿನಾಕ್ಷಿ? ಪೇತ್ರನು ಮೇಲಂತಸ್ತಿಗೆ ಹೋದ್ನು, ಬಾಗ್ಲನ್ನ ಹಾಕೊಂಡು ಪ್ರಾರ್ಥನೆ ಮಾಡಿ ತಬಿತಾ ಎದ್ದೇಳು ಅಂತ ಹೇಳಿದ್ನು. ಸೊ ಮೊದಲನೇದಾಗಿ ಆ ಶವವನ್ನ ತೆಗೆದು ಮೇಲಂತಸ್ತ ಮೇಲೆ ಮಲಗಿಸಿ ಅದಕ್ಕೆ ಬೇಕಾಗಿರ್ತಕ್ಕಂತ ಕಾರ್ಯಗಳನ್ನ, ಈಗ ಶವಕ್ಕೆ ಮಾಡ್ತಕ್ಕಂಥ ಕಾರ್ಯಗಳನ್ನ ಮಾಡಿದ ನಂತರ ಪ್ರಾರ್ಥನೆ ಮಾಡಿದ್ದಾನೆ ಪೇತ್ರು, ಅಲ್ವೇ? ಆಕೆಯನ್ನು ನೋಡಿ ಪ್ರಾರ್ಥನೆ ಮಾಡಬೇಕು ಅಂತ ಮಾಡ್ತಾರೆ. ಸೊ ಮೊಣಕಾಲೂರಿ ಖಂಡಿತವಾಗ್ಲು ದೇವರು ಇಲ್ಲೊಂದು ಸಾಕ್ಷಿ ಕೊಡಪ್ಪ, ಇಲ್ಲಿ ಎಷ್ಟೋ ಜನ ನೋಡಿದ್ದಾರೆ, ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಎಂಬತಕ್ಕಂಥ ಒಂದು ಉದಾಹರಣೆ ಇಲ್ಲೆಲ್ರಿಗೂ ಇರಲಿ, ಸಾಕ್ಷಿ ಇರಲಿ. ದೇವರೇ ನೀನು ದಯವಿಟ್ಟು ಈ ದೋರ್ಕಳು ಎಂಬತಕ್ಕಂಥ ತಬಿತಳನ್ನ ನೀನು ದಯವಿಟ್ಟು ಜೀವಕ್ಕೆ ಕೊಡಬೇಕು, ಮರಣದಿಂದ ಎಬ್ಬಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ನ ಏನೋ ಶ್ರೀಮತಿ ನಳಿನಾಕ್ಷಿ ಅವರೇ? ಅದು ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡಿದಂತ ನಮಗೆ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಒಂದು ಚಿತ್ರವನ್ನು ಕೊಡ್ತಾ ಇಲ್ಲ. ಆದರೆ ಮೇಲೆ ಹೋಗಿ ಆಕೆ ಶವದ ಹತ್ರ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ತಬಿತಾ ಎದ್ದೇಳು ಅಂತ ಹೇಳಿದ್ನು ಅಂತ ಅಷ್ಟು ಮಾತ್ರ ಇರೋದ್ರಿಂದ ನಾವು ಅಷ್ಟು ಮಾತ್ರ ನಾವು ಹೇಳ್ಬೋದು ಅಂತ ಅನ್ಸ್ಕೊಳ್ತೀನಿ ನಾನು. ಸೊ ತಬಿತಾ ಎದ್ದೇಳು
ಅಂತೇಳಿದ ತಕ್ಷಣ ದೇವರ ವಾಕ್ಯವು ಪೇತ್ರನ ಮೂಲಕ ಆ ಶವದ ಕಿವಿ, ದೋರ್ಕಳ ಶವ, ಆ ಶವದ ಕಿವಿಗೆ ಹೋಗಿ ಬೀಳುತ್ತೆ. ಆಮೇಲೆ ಏನಾಗುತ್ತೆ? ಅವಳು ತಕ್ಷಣವೇ ಕಣ್ಣು ಬಿಟ್ಟು ಅವಳು ಎದ್ದು ಕುಳಿತುಕೊಳ್ತಾಳೆ. ಸೊ ಇದು ಒಂದು ಅದ್ಭುತ ಕಾರ್ಯ. ಇದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಸೊ ದೇವರಿಂದ ಎಲ್ಲವೂ ಸಾಧ್ಯ. ಸೊ ಸತ್ತಿರೋರನ್ನ ಬದುಕಿಸ್ಬೋದು ಅಂತ ನಾವು. ಸೊ ಇಲ್ಲಿ ಒಬ್ಬ ಒಳ್ಳೆಯ ಸ್ತ್ರೀ, ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಸ್ತ್ರೀ ಸತ್ತೋಗಿದ್ದಾಳೆ. ಪೇತ್ರ ಬಂದು ಪ್ರಾರ್ಥನೆ ಮಾಡ್ತಾನೆ, ಅವಳ ಜೀವಕ್ಕೆ ಜೀವಂತವಾಗ್ತಾಳೆ, ತಟ್ಟನೆ ಎದ್ದು ನಿಂತ್ಕೊಳ್ತಾಳೆ. ಇದರ ಮೂಲಕ ನಾವು ಕಲಿತಕ್ಕಂಥ ಅತಿ ದೊಡ್ಡ ನೀತಿ ಪಾಠ ಏನು ನಿಮ್ಮ ಪ್ರಕಾರ ಶ್ರೀಮತಿ ನಳಿನಾಕ್ಷಿ ಅವರೇ? ಇವತ್ತು ದಾನ ಧರ್ಮವನ್ನು ಮಾಡೋದ್ರ ಮೂಲಕ ನಮ್ಮ ಹೆಸರು ನಿಲ್ಲುತ್ತೆ ಅನ್ನೋ ಒಂದು ಪಾಠವನ್ನು ಕಲಿಬಹುದು. ಮತ್ತು ಯೇಸುಸ್ವಾಮಿ ಮಾಡಿದಂಥ ಎಲ್ಲ ಅದ್ಭುತ, ಯೇಸುಸ್ವಾಮಿಗಿಂತ ಹೆಚ್ಚಿನ ಅದ್ಭುತ ಕಾರ್ಯಗಳನ್ನು ಶಿಷ್ಯರು ಮಾಡಿದ್ರೆ ಇವತ್ತು ಪ್ರಾರ್ಥನೆಯ ಮೂಲಕ ನಾವೆಲ್ಲವನ್ನು ಕೂಡ ಜಯಿಸ್ಬೋದು ಅನ್ನೋದನ್ನು ಕೂಡ ನಾವು ಈ ತಬಿತಾಳ ಡೋರ್ಕಳ ಒಂದು ಜೀವನದನ್ನು ನೋಡುವಾಗ ನಾವು ಇದನ್ನು ಕಲ್ತ್ಕೊಳ್ಬೇಕು. ಸೊ ಈ ಐಶ್ವರ್ಯ ಮುಖ್ಯವಲ್ಲ, ಹಣ ಸಂಪಾದನೆ ಮಾಡೋದು ಮುಖ್ಯವಲ್ಲ, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು. ನಾವು ಸತ್ತಾಗ 4 ಜನ ಅಳಬೇಕು. ನಾವು ಸತ್ತಾಗ ನಮ್ಮ ಸುತ್ತಲೂ 4 ಜನ ನಿಂತು ಜನರು ಅಳಬೇಕು. ಅದರ ಸಂಕೇತ, ಅದರ ಅರ್ಥ ಏನು ಶ್ರೀಮತಿ ಈಶ್ವರಿ ಅವರೇ? ಅಂದ್ರೆ ಪ್ರೀತಿಯನ್ನು ಗಳಿಸ್ಕೊಂಡಿರಬೇಕು, ಒಳ್ಳೆ ಕ್ರೈಸ್ತಿಯ ಗುಣಗಳು ನಮ್ಮಲ್ಲಿ ಬೆಳಿಬೇಕು ಅಂತ ನಾವು ನೋಡ್ತೇವೆ. ದೇವರು ನಮಗೆ ಆ ಒಂದು ಸಾಕ್ಷಿಯಾಗಿರ್ಬೇಕು ಅಂತ ನಮಗೆ. ಸೊ ಈಗ ಎಬ್ರಿಯರ ಬರೆದಂತ ಪತ್ರಿಕೆಗೆ ನಮ್ಮ ಗಮನವನ್ನ ಇನ್ನೊಂದ್ಸರಿ ಹರಿಸಿದಾಗ 11ನೇ ಅಧ್ಯಾಯವನ್ನು ತೆಗೆದುಕೊಂಡಾಗ ಒಂದು ದೊಡ್ಡ ಪಟ್ಟಿನೇ ಇದೆ. ಅನೋಕನ, ಎಷ್ಟು ಅಬ್ರಹಾಮನು, ಎಷ್ಟೋ ಜನರು ಸಾಕ್ಷಿ ಉಳ್ಳ ಜೀವನವನ್ನು ನಡೆಸಿದ್ದಾರೆ. ಅದಕ್ಕೆ ಚರಿತ್ರೆಯಲ್ಲಿ ಅವ್ರ ಹೆಸರು ಇದೆ. ಈಗ ನಾವು ಈಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ, ಎಷ್ಟೋ ವರ್ಷಗಳ ಅವರು ಮರಣವನ್ನ ಹೊಂದಿ ತುಂಬಾ ವರ್ಷಗಳಾಗಿದೆ. ಆದ್ರೆ ಭಾರತೀಯರಿಗೆ ಅವರೇ ರಾಷ್ಟ್ರಪಿತ ಮತ್ತು ಅವರು ಇನ್ನು ನಮ್ಮ ಜೀವನದಲ್ಲಿ ಚರಿತ್ರೆಯಲ್ಲಿ ಸತ್ತಿಲ್ಲ. ಸೊ ಒಳ್ಳೆ ಕಾರ್ಯಗಳು ಖಂಡಿತವಾಗ್ಲೂ ನಮ್ಮ ಹೆಸರನ್ನ ಉಳಿಸುತ್ತೆ ಅಲ್ವೇ ಶ್ರೀಮತಿ? ಖಂಡಿತ ಪಾಸ್ಟ್ರೆ, ಖಂಡಿತ. ಹಣ ಬೇಕು, ಹಣ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು. ಆದರೆ ಬದುಕೆ ಹಣವನ್ನು ಸಂಪಾದನೆ ಮಾಡೋ ಕಡೆ ಆಗಬಾರ್ದು. ಒಂದು ಹೆಸರನ್ನು ಸಂಪಾದನೆ ಮಾಡಬೇಕು. ಇತರಿಗೆ ಒಂದು ಸಹಾಯವನ್ನು ಮಾಡೋದ್ರ ಮೂಲಕ ಇತರರ ಒಂದು ಕಷ್ಟ ಸುಖಗಳನ್ನು ನಾವು ಕೇಳಿ ಅವರಿಗೆ ಒಂದು ಸಾಂತ್ವನವನ್ನು ನೀಡಿ ನಮ್ಮ ಕೈಲಾದಂಥ ನಾವು ಯಾವುದೇ ಕೆಲಸ ಮಾಡ್ತಾ ಇರಲಿ ಅಂಥ ಒಂದು ಸಹಾಯವನ್ನು ಮಾಡೋದ್ರ ಮೂಲಕ ಇವತ್ತು ನಾವು ಸತ್ರು ಕೂಡ ನಾಳೆ ಆ ಹೆಸರು ನಮ್ಮನ್ನು ಜೀವಂತವಾಗಿ ಇಡುತ್ತೆ. ನಾವು ಈಗ ದಾನ ಧರ್ಮ ಅಂದ್ರೆ ಏನು ಅಂತ ಒಂದು ಸಂಕ್ಷಿಪ್ತವಾಗಿ 1-2 ವಿಚಾರಗಳನ್ನ ಮಾತಾಡಿ, ನಮಗೆ ಸಮಯ ತುಂಬಾ ಕಡಿಮೆ ಇದೆ. ಒಂದು ಮಗುಗೆ 1 ತಿಂಗಳು ಫೀಸ್ ಕಟ್ಟಬಹುದು, ಒಂದು ಮಗುಗೆ 1 ತಿಂಗಳು ಫೀಸ್ ಅನ್ನ ಕಟ್ಟಬಹುದು, ಅಥವಾ ಒಂದು ತಂದೆ ತಾಯಿ ಇಲ್ಲದೆ ಇರೋಂಥ ಮಗುಗೆ ಒಂದು ಕ್ರಿಸ್ಮಸ್ಗೋ ಒಂದು ಹೊಸ ವರ್ಷಕ್ಕೋ ಒಂದು ಬಟ್ಟೆಯನ್ನ ಕೊಡಿಸ್ಬೋದು, ಅಥವಾ ಬೀದಿನಲ್ಲಿ ಬಟ್ಟೆ ಇಲ್ಲದೆ ಇರ್ತಕ್ಕಂಥವ್ರು ಚಳಿಗೆ ನಡುಕ್ತಾ ಇರ್ತವ್ರಿಗೆ ಒಂದು ಬ್ಲಾಂಕೆಟ್ ಅಥವಾ ಒಂದು ಕಂಬಳಿಯನ್ನ ಕೊಡಿಸ್ಬೋದು. ದಾನ ಧರ್ಮಗಳು ನಮ್ಮನ್ನು ಕಾಪಾಡುತ್ತೆ. ಯಾರೋ ಒಂದ್ಸರಿ ನನಗೆ ಹೇಳ್ತಿದ್ರು, ಇದು ಮಾತಿಗೆ ಹೇಳ್ತಾ ಇದ್ದೀನಿ, ನಾವು ಬಡವರಿಗೆ ನಾವು ಕೊಟ್ಟಾಗ ದೇವ್ರಿಗೆ ಸಾಲ ಕೊಡ್ತೀವಂತೆ. ಹೌದು, ನಾವು ಬಡವರಿಗೆ ಇಳಿದು ಬಂದು ಕೊಟ್ಟಾಗ ದೇವರಿಗೆ ಸಾಲ ಇಸ್ಕೊಂಡಂಗೆ ಅಂತ ದೇವ್ರು ನಮಗೆ ಅದನ್ನ ತಿರ್ಗಾ ಕೊಡ್ತಾನಂತೆ. ಹೆಂಗ್ ಕೊಟ್ಟ ತಬಿತಾ ದೋರ್ಕಳ ವಿಷಯದಲ್ಲಿ ಹೆಂಗ್ ಕೊಟ್ಟ ಅಂದ್ರೆ ಅವಳು ಸತ್ತೋಗಿದ್ಲು, ಆದ್ರೂ ಕೂಡ ಅವ್ರ ಜೀವವನ್ನ ನೋಡಿ ಜನರು ನೋಡಿದ್ರು ಅಂತ. ಈ ಒಂದು ಸಂಭಾಷಣೆಯಲ್ಲಿ, ಈ ಚರ್ಚೆಯಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಿಮಗೆ ತುಂಬಾ ವಂದನೆಗಳು ಶ್ರೀಮತಿ ಈಶ್ವರಿ ಅವರೇ, ತುಂಬಾ ವಂದನೆಗಳು ಶ್ರೀಮತಿ ನಳಿನಾಕ್ಷಿ ಅವರೇ. ದಾನ ಧರ್ಮದಲ್ಲಿ ನಮಗೆ ಜಯವಿದೆ. ಸತ್ತರೂ ಕೂಡ ನಮ್ಮ ಹೆಸರು ಯಾವಾಗಲೂ ಉಳಿಯುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಿ.